ನಮಸ್ಕಾರ ಸ್ನೇಹಿತರೆ. ಜಮ್ಮು ಕಾಶ್ಮೀರದಲ್ಲಿ ರಕ್ತ ಬೀಜಾಸುರರು ಮತ್ತೆ ಅಟ್ಟಹಾಸ ಮೆರೆದಿದ್ದಾರೆ. ಹಲವು ವರ್ಷಗಳ ಕಾಲ ಬಿಲದಲ್ಲಿ ಇಲಿಗಳಂತೆ ಇದ್ದವರು ಈಗ ದಾಳಿ ಮಾಡಿ ಅಮಾಯಕರ ಜೀವ ತೆಗೆದು ಮತ್ತೆ ಹೇಡಿಗಳ ರೀತಿಯಲ್ಲಿ ಹೋಗಿ ಬಿಲ ಸೇರ್ಕೊಂಡಿದ್ದಾರೆ. ಹಾಗಿದ್ರೆ ಜಮ್ಮು ಕಾಶ್ಮೀರದಲ್ಲಿ ಏನೆಲ್ಲ ಇದೆ? ಇಲ್ಲಿನ ಭೂಮಿ ಎಷ್ಟು ದೊಡ್ಡ ಇದೆ? ಎಷ್ಟು ಭಾಗ ಪಾಕಿಸ್ತಾನದ ಕಂಟ್ರೋಲ್ನಲ್ಲಿ ಇವಾಗಲೂ ಕೂಡ ಇದೆ? POK ಡ್ರ್ಯಾಗನ್ ಚೀನಾ ಕಂಟ್ರೋಲ್ನಲ್ಲಿರೋ ಭಾಗ ಯಾವುದು? ಜಮ್ಮು ಕಾಶ್ಮೀರಕ್ಕೆ ಪ್ರವಾಸಿಗರು ಹೋಗೋದು ಯಾಕೆ? ಜಮ್ಮು ಕಾಶ್ಮೀರದ ಕಂಪ್ಲೀಟ್ ಚಿತ್ರಣವನ್ನು ಈ ವರದಿಯಲ್ಲಿ ನಾವು ಪಡಿತಾ ಹೋಗೋಣ. ಈ ಸಂದರ್ಭದಲ್ಲಿ ತುಂಬ ಇಂಪಾರ್ಟೆಂಟ್ ಈ ಎಲ್ಲ ಮಾಹಿತಿಯನ್ನು ನಾವು ದೇಶವಾಸಿಗಳು ತಿಳ್ಕೊಳ್ಳೋದು. ಜಮ್ಮು ಕಾಶ್ಮೀರದ ಇತಿಹಾಸ ಸ್ನೇಹಿತರೆ, ಆಗಿನೂ ಕೂಡ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಪಕ್ಕದ ಪಾಕಿಸ್ತಾನವು ಹುಟ್ಟಿರಲಿಲ್ಲ. ಭಾರತ ಸುಮಾರು 565 ಸಂಸ್ಥಾನಗಳಲ್ಲಿ ಚದುರಿ ಹೋಗಿತ್ತು. ಸ್ವಾತಂತ್ರ್ಯ ಹೋರಾಟದೊಂದಿಗೆ ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರದ ಕೂಗನ್ನ ಕೂಡ ಜಿನ್ನ ಬೆಂಕಿ ಹಾಕ್ತಾ ಹೋಗ್ತಾ ಇದ್ರು. ಆಗ ಭಾರತ ಬಿಟ್ಟು ಹೋಗೋಕೆ ರೆಡಿಯಾದ ಬ್ರಿಟಿಷರು ಈ ಸಂಸ್ಥಾನಗಳ ಮುಂದೆ ಒಂದು ಆಫರ್ ಇಟ್ಟರು. ನೀವು ಭಾರತಕ್ಕಾದರೂ ಸೇರಿ, ಪಾಕಿಸ್ತಾನಕ್ಕಾದರೂ ಸೇರಿ, ಅಥವಾ ನೀವು ಇಂಡಿಪೆಂಡೆಂಟ್ ಆದರೂ ಇರಿ ಅನ್ನೋ ಒಂದು ಆಫರ್ ಕೊಟ್ಬಿಟ್ರು. ನೀವು ಎಲ್ಲೇ ಇರಿ, ನೀವು ಉತ್ತರದಲ್ಲಿರಿ, ದಕ್ಷಿಣದಲ್ಲಿರಿ, ಮಧ್ಯ ಭಾಗದಲ್ಲಿರಿ, ಭಾರತದಲ್ಲಿ ಎಲ್ಲೇ ಇರಿ, ನೀವು ಪಾಕಿಸ್ತಾನಕ್ಕೂ ಸೇರ್ಬೋದು, ಭಾರತಕ್ಕೂ ಸೇರ್ಬೋದು. 2 ರಾಷ್ಟ್ರ ಹುಡ್ತಾ ಇದ್ದಾವೆ, ಇಲ್ಲ ಇಂಡಿಪೆಂಡೆಂಟ್ ಆಗೋ ಇರ್ಬೋದು ಅನ್ನೋ ಆಫರ್ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಬಹುತೇಕ ಎಲ್ಲ ಸಂಸ್ಥಾನಗಳನ್ನು ಸಾಮ, ದಾನ, ದಂಡ, ಭೇದ ಎಲ್ಲವನ್ನ ಬಳಸಿ ಸೇರಿಸ್ಕೊಳ್ಳಾಯಿತು. ಪಾಕಿಸ್ತಾನಕ್ಕೆ ಒಂದಷ್ಟು ಸೇರಿದ್ವು, ಉಳಿದವೆಲ್ಲ ಭಾರತಕ್ಕೆ ಸೇರಿದ್ವು. ಕ್ಲಿಯರ್ ಪಿಕ್ಚರ್ ಬಂತು. ಆದರೆ ಒಂದಷ್ಟು ರಾಜರು ಮಾತ್ರ ತಕರಾರು ಮಾಡ್ತಾ ಇದ್ರು, ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂತ. ಇನ್ನು ಕೆಲವರು ಭಾರತದಲ್ಲಿ ಮಧ್ಯದಲ್ಲಿರೋರು ಕೂಡ, ಕೆಲವರೆಲ್ಲ ಹೈದರಾಬಾದ್ ಥರದವರು, ನಾವು ಪಾಕಿಸ್ತಾನಕ್ಕೆ ಸೇರ್ತೀವಿ ಅಂತೆಲ್ಲ ನಾಟಕ ಮಾಡೋಕೆ ಶುರು ಮಾಡಿದ್ರು, ಅಥವಾ ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂತ ಹೇಳೋಕೆ ಶುರು ಮಾಡಿದ್ರು. ಅದರಲ್ಲಿ ಕಾಶ್ಮೀರದ ರಾಜ ಹರಿಸಿಂಗ್ ಕೂಡ ಒಬ್ಬ. ಇಂಡಿಪೆಂಡೆಂಟ್ ಆಗಿರ್ತೀವಿ ಅಂತ ನಾಟಕ ಮಾಡಿದ್ರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಟೈಮ್. ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಪಾಕಿಸ್ತಾನ ಬುಡಕಟ್ಟು ಜನರ ಹೆಸರಲ್ಲಿ, ಬುಡಕಟ್ಟು ಜನರ ವೇಷದಲ್ಲಿ ಶಸ್ತ್ರ ಕೊಟ್ಟು ಸೇನೆ ಕಳಿಸಿ 1947 ಅಕ್ಟೋಬರ್ 22ನೇ ತಾರೀಕು ಕಾಶ್ಮೀರಕ್ಕೆ ನುಗ್ಗಿಸ್ಬಿಡ್ತು, ಕಾಶ್ಮೀರವನ್ನು ವಶಪಡಿಸ್ಕೊಳ್ಳೋಕೆ. ಆ ಕಡೆಯಿಂದ ಈ ರೀತಿ ಪಾಕಿಗಳು ನುಗ್ತಾ ಇದ್ದ ಹಾಗೆ ಕಾಶ್ಮೀರ ಸೇನೆಯಲ್ಲಿದ್ದ ಕೆಲ ಸೈನಿಕರು ಬಂದಿದ್ದು ಅವರೊಂದಿಗೆ ಸೇರಿಕೊಂಡ್ರು. ಇದರಿಂದ ದಿಕ್ಕು ತೋಚದಂತಾದ ರಾಜ ಹರಿಸಿಂಗ್ ಭಾರತಕ್ಕೆ ಸರ್ದಾರ್ ಪಟೇಲ್ರಿಗೆ ನೆರವು ಕೊಡಿ ಅಂತ ಕೇಳಿದ್ರು, ನೆಹರುಗೆ ಮತ್ತು ಸರ್ದಾರ್ ಪಟೇಲ್ರಿಗೆ. ಆವಾಗ ಭಾರತ ಕಂಡೀಷನ್ ಹಾಕ್ತು, ನೆರವು ಕೊಡಬೇಕು ಅಂತ ಹೇಳಿದ್ರೆ ನೀವು ಫಸ್ಟಿಗೆ ಸೈನ್ ಹಾಕಿ, ಭಾರತಕ್ಕೆ ಸೇರೋದಕ್ಕೆ ನೀವು ಇನ್ಸ್ಟ್ರೂಮೆಂಟ್ ಆಫ್ ಆಕ್ಸೆಷನ್ಗೆ ಸೈನ್ ಹಾಕಿ, ಆವಾಗ ನಮ್ಮ ಭಾಗ ಆಗ್ತೀರಾ, ಆವಾಗ ಕಾಶ್ಮೀರ ನಮ್ಮ ದೇಶದ ಭಾಗ ಆಗುತ್ತೆ, ಭಾರತದ ಭಾಗ ಆಗುತ್ತೆ, ಆವಾಗ ನಮ್ಮ ಭಾರತದ ಬಹುಭಾಗವನ್ನು ರಕ್ಷಿಸೋಕೆ ನಾವು ಸೇನೆ ಕಳಿಸ್ಬೋದು ಅಂತ ಹೇಳಿದ್ರು. 1947 ಅಕ್ಟೋಬರ್ 26ನೇ ತಾರೀಕು ರಾಜ ಹರಿಸಿಂಗ್ ಸೈನ್ ಹಾಕಿದ್ರು. ಆಗ ಅದರ ರಕ್ಷಣೆಯ ಜವಾಬ್ದಾರಿ ಭಾರತದ್ದಾಯಿತು. ಅದರಂತೆ ಭಾರತೀಯ ಸೇನೆ ಅಕ್ಟೋಬರ್ 27ನೇ ತಾರೀಕು ಜಮ್ಮು ಕಾಶ್ಮೀರಕ್ಕೆ ನುಗ್ತು. ಪಾಕ್ ಬೆಂಬಲಿತ ಬುಡಕಟ್ಟು ಸೈನಿಕರನ್ನ ಭಾರತದ ಸೇನೆ ಪೂಂಚ್ ಹಾಗೂ ಕಾರ್ಗಿಲ್ನಿಂದ ಹೊರಗೆ ಹಾಕ್ತು. ಆದರೆ ಅದರ ಆಚೆಗಿರೋ ಕಾಶ್ಮೀರದ ಭಾಗ ಈಗಲೂ ಅವರ ವಶದಲ್ಲೇ ಉಳ್ಕೊಳ್ತು. ಅದನ್ನು ವಶಕ್ಕೆ ಪಡೆಯೋದು ಭಾರತಕ್ಕೆ ಕಷ್ಟ ಆಗ್ತಿರಲಿಲ್ಲ. ಆದರೆ ಅಷ್ಟರಲ್ಲಿ ನೆಹರು ಈ ವಿವಾದವನ್ನು ವಿಶ್ವಸಂಸ್ಥೆಗೆ ತಗೊಂಡೋದ್ರು. ಹೀಗಾಗಿ 1949 ಜನವರಿ 1ನೇ ತಾರೀಕು ಕದನ ವಿರಾಮ ಘೋಷಣೆಯಾಯಿತು. ಈ ಭಾಗ ಅವರ ಕೈಯಲ್ಲೇ ಉಳ್ಕೊಳ್ತು. ಜಮ್ಮು ಕಾಶ್ಮೀರದ ಈ ಭಾಗವನ್ನೇ ನಾವು ಪಾಕ್ ಆಕ್ರಮಿತ ಕಾಶ್ಮೀರ ಅಂತ ಕರೆದ್ವಿ. ಅದೇ ರೀತಿ ಪಾಕಿಸ್ತಾನ ಭಾರತದಲ್ಲಿರೋ ಕಾಶ್ಮೀರವನ್ನ ಭಾರತ ಆಕ್ರಮಿತ ಕಾಶ್ಮೀರ ಅಂತ ಕರೆಯೋಕೆ ಶುರು ಮಾಡ್ತು. ಏನೋ ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಈ ವಿಡಿಯೋದ ಪಾರ್ಟ್ನರ್ಸ್ ಆಗಿರೋ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ಸ್ ಬಗ್ಗೆ ನಿಮಗೆ ಕ್ವಿಕ್ ಆಗಿ ಮಾಹಿತಿಯನ್ನು ಕೊಡ್ತೀವಿ. ಸ್ನೇಹಿತರೆ, ಯಾವುದೇ ದುಡಿತಾ ಇರೋ ವ್ಯಕ್ತಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋದು ತುಂಬಾ ಮುಖ್ಯ. ಅದು ಎಲ್ಲ ಆರ್ಥಿಕ ತಜ್ಞರು ರೆಕಮೆಂಡ್ ಮಾಡುವಂಥ ಒಂದು ಪ್ರೊಟೆಕ್ಷನ್ ಪ್ಲಾನ್. ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದಾಗ 50 ಲಕ್ಷಕ್ಕೋ, 1 ಕೋಟಿಗೋ, 2 ಕೋಟಿಗೋ, 3 ಕೋಟಿಗೋ ನಿಮ್ಮ ಆರ್ಥಿಕ ರಿಕ್ವೈರ್ಮೆಂಟಿಗೆ ತಕ್ಕಂತೆ ನೀವು ಟರ್ಮ್ ಇನ್ಶೂರೆನ್ಸ್ ಮಾಡಿಸಿದಾಗ ದುಡಿತಾ ಇರೋ ವ್ಯಕ್ತಿಗೆ ಏನಾದರೂ ಹೆಚ್ಚು ಕಮ್ಮಿಯಾಗಿ ಅವರು ಇಲ್ಲ ಅಂತ ಆದರೆ, ಆ ರೀತಿ ದುರದೃಷ್ಟಕರ ಅನಿರೀಕ್ಷಿತ ಘಟನೆಗಳು ನಡೆದರೆ, ಆಗ ಅವರ ಫ್ಯಾಮಿಲಿಗೆ ಆ ಅಮೌಂಟ್ ಲಂಸಮ್ ಆಗಿ ಸಿಗೋ ಮೂಲಕ ಆರ್ಥಿಕ ಭದ್ರತೆ ಸಿಗುತ್ತೆ ಫ್ಯಾಮಿಲಿಗೆ. ಅವರು ದುಡಿಮೆ ಮೇಲೆ ಡಿಪೆಂಡ್ ಆಗಿರ್ತಾರೆ. ಈಗ ಅವರು ಇಲ್ಲ, ಮುಂದೇನು ಬದುಕೋದು ಹೇಗೆ ಅನ್ನೋ ಆತಂಕ ಫ್ಯಾಮಿಲಿಗೆ ಇರೋದಿಲ್ಲ. ಯಂಗ್ ಏಜ್ನಲ್ಲಿ ಜಾಯಿನ್ ಆದಷ್ಟು ಪ್ರೀಮಿಯಂ ಅಮೌಂಟ್ ಕಮ್ಮಿ ಇರುತ್ತೆ, ಜೊತೆಗೆ ಅದು ಹಾಗೆ ಲಾಕಿನ್ ಆಗಿಬಿಡುತ್ತೆ, ಪ್ರೀಮಿಯಂ ಜಾಸ್ತಿ ಆಗಲ್ಲ. ಆಮೇಲೆ ಉದಾಹರಣೆಗೆ 25 ವರ್ಷದ ವ್ಯಕ್ತಿ ನನಗೆ 60 ವರ್ಷ ಆಗೋ ತನಕ ಈ ಪ್ರೊಟೆಕ್ಷನ್ ಬೇಕು, 1 ಕೋಟಿಯ ಕವರೇಜ್ ಬೇಕು ಅಂತ ಜಾಯಿನ್ ಆಗ್ತಾರೆ ಅಂತ ಹೇಳಿದ್ರೆ, ಅವ್ರಿಗೆ 500, 600, 700 ಈ ಥರ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ ಪ್ರೀಮಿಯಂ ಎಷ್ಟು ಅಂತ. ಈ ರೀತಿ ಪ್ರೀಮಿಯಂ ಶುರು ಆಯಿತು ಅಂತ ಹೇಳಿದ್ರೆ ಅವರಿಗೆ 60 ವರ್ಷ ಆಗೋ ತನಕವೂ ತಿಂಗಳಿಗೆ 500-600 ರೂಪಾಯಿನೇ ಇರುತ್ತೆ, ಜಾಸ್ತಿ ಆಗಲ್ಲ. ಸೊ ಇನ್ನು 10 ವರ್ಷ ಬಿಟ್ಟು 20 ವರ್ಷ ಬಿಟ್ಟು ತಿಂಗಳಿಗೆ 500 ರೂಪಾಯಿ ಎಂಥ ದೊಡ್ಡ ಅಮೌಂಟ್ ಆಗಿರುತ್ತೆ, ನೀವು ಯೋಚನೆ ಮಾಡ್ಬೋದು. ಹಾಗಾಗಿ ಎಷ್ಟು ಬೇಗ ಜಾಯಿನ್ ಆಗ್ತಿರೋ ಅಷ್ಟು ಒಳ್ಳೆಯದು. ಏಜ್ ಜಾಸ್ತಿ ಆಗ್ತಾ ಹೋದಾಗ ಕೂಡ ಪ್ರೀಮಿಯಮು ಕೂಡ ಜಾಸ್ತಿ ಆಗುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕನ್ನು ಕೊಟ್ಟಿರ್ತೀವಿ. ಕ್ಲಿಕ್ ಮಾಡೋ ಮೂಲಕ ನೀವು ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ವಿತ್ ಎಕ್ಸ್ಟ್ರಾ ಆನ್ಲೈನ್ ಡಿಸ್ಕೌಂಟ್ನೊಂದಿಗೆ ಟರ್ಮ್ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡ್ಬೋದು. ಡಿಸ್ಕೌಂಟ್ ಎಷ್ಟು ಅನ್ನೋದನ್ನು ಕೂಡ ಅಲ್ಲೇ ಲಿಂಕ್ ಮೇಲ್ಗಡೆ ಮೆನ್ಷನ್ ಮಾಡಿ ನೀವು ಚೆಕ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಬನ್ನಿ ಈಗ ಈ ವರದಿಯಲ್ಲಿ ಮುಂದುವರಿಯೋಣ. ಜಮ್ಮು ಕಾಶ್ಮೀರದ ಭೂಭಾಗ ಎಷ್ಟಿದೆ? ಪಾಕ್ ಚೀನಾ ಕಂಟ್ರೋಲ್ನಲ್ಲಿ ಎಷ್ಟಿದೆ?
ಜಮ್ಮು ಕಾಶ್ಮೀರ ಆರಂಭದಲ್ಲಿ 2,72,236 ಚದರ ಕಿಲೋಮೀಟರ್ ವಿಸ್ತೀರ್ಣ ಇತ್ತು. ಆದ್ರೆ ಈಗ 86,268 ಚದರ ಕಿಲೋಮೀಟರ್ ಪಾಕಿಸ್ತಾನದ ಕಂಟ್ರೋಲ್ನಲ್ಲಿದೆ. ಪಾಕಿಸ್ತಾನ ಅದನ್ನ ಗಿಲ್ಗಿಟ್ ಬಾಲ್ಟಿಸ್ತಾನ್ ಮತ್ತು ಆಜಾದ್ ಕಾಶ್ಮೀರ ಅಂತ ಡಿವೈಡ್ ಮಾಡಿಕೊಂಡು ಅದನ್ನ ಕಂಟ್ರೋಲ್ ಮಾಡ್ತಾ ಇದೆ. ಮತ್ತೊಂದು ಕಡೆ ಚೀನಾ ಕೂಡ 1962ರಲ್ಲಿ 37,244 ಚದರ ಕಿಲೋಮೀಟರ್ ಇರುವ ಅಕ್ಸಾಯಿ ಚೀನ್ ಪ್ರದೇಶವನ್ನ ವಶಕ್ಕೆ ತಗೊಂಡಿದೆ. 1962 ವಾರ್ನಲ್ಲಿ ಭಾರತ ಚೀನಾ ನಡುವೆ ಯುದ್ಧ ಆಯ್ತಲ್ಲ, ಅವಾಗ ಚೀನಾ ಮೇಲುಗೈ ಸಾಧಿಸ್ತು. ಅವಾಗ ಅವರು ವಶಪಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ಜೊತೆಗೆ ಪಾಕಿಸ್ತಾನ ತನ್ನ ವಶದಲ್ಲಿದ್ದ ಶಾಕ್ಸ್ಗಾಮ್ ಕಣಿವೆಯನ್ನ, POKಯ ಜಾಗವನ್ನ ಅದನ್ನ ಚೀನಾ ಕೊಟ್ಬಿಟ್ರು. ಒಟ್ಟು ಇವರಪ್ಪನ ಆಸ್ತಿ ಅನ್ನೋ ಥರದಲ್ಲಿ ಚೀನಾ ಕೊಟ್ರು, ತಗೊಳ್ಳಿ ಅಂತೇಳಿ 1963ರಲ್ಲಿ ಗಿಫ್ಟ್ ಹಾಕೊಟ್ರು. ಇದರ ಪರಿಣಾಮ ಸಣ್ಣ ಜಾಗ ಅಷ್ಟೇ ಹೋಗಿದ್ದಲ್ಲ ಸ್ನೇಹಿತರೆ, ಅಫ್ಘಾನಿಸ್ತಾನ ಮತ್ತು ಭಾರತದ ನಡುವೆ ಲ್ಯಾಂಡ್ ಬಾರ್ಡರ್ ಇತ್ತಲ್ಲ, ಅದು ಕಟ್ಟಾಯಿತು. ಚೀನಾ ಪಾಕಿಸ್ತಾನ ಡೈರೆಕ್ಟಾಗಿ ಕನೆಕ್ಟ್ ಆಗಿಬಿಟ್ವು. ಭಾರತಕ್ಕೆ ಸ್ಟ್ರಾಟಜಿಕಲಿ ದೊಡ್ಡ ಪೆಟ್ಟು ಬಿತ್ತು ಆ ಭಾಗದಲ್ಲಿ. ಆದರೆ ಭಾರತ ಆ ಟೈಮ್ನಲ್ಲಿ ಏನೂ ಮಾಡೋಕ್ಕಾಗಲಿಲ್ಲ. 1962ನಲ್ಲಿ ಭಾರತ ಯುದ್ಧದಲ್ಲಿ ಹಿನ್ನಡೆಯಾಗಿ 1 ವರ್ಷ ಅಷ್ಟೇ ಕಳೆದಿತ್ತು. ಏನೂ ಮಾಡೋಕ್ಕಾಗಿಲ್ಲ ನಮ್ಮ ಕೈಲಿ ಅವಾಗ. ಇದೆಲ್ಲ ಸೇರಿದಾಗ, ಪಾಕಿಸ್ತಾನ ಪುಕ್ಸಟೆ ಕೊಟ್ಟಿರೋ ನಮ್ಮ ಭೂಮಿ ಸೇರಿದಾಗ ಚೀನಾ ಕಂಟ್ರೋಲ್ನಲ್ಲಿ 42,735 ಚದರ ಕಿಲೋಮೀಟರ್ ಇದೆ. ಇವೆಲ್ಲ ಕಳೆದು ಭಾರತದ ಕಂಟ್ರೋಲ್ನಲ್ಲಿ ಜಮ್ಮು ಕಾಶ್ಮೀರದ ಸುಮಾರು 1.01 ಲಕ್ಷ ಚದರ ಕಿಲೋಮೀಟರ್ನಷ್ಟು ಭೂಭಾಗ ಇತ್ತು. ಆದರೆ 2019ರಲ್ಲಿ ಜಮ್ಮು ಕಾಶ್ಮೀರ ರಿಆರ್ಗನೈಸೇಷನ್ ಆಕ್ಟ್ ಜಾರಿಗೆ ಬಂತಲ್ಲ, ಅಂದರೆ ಜಮ್ಮು ಕಾಶ್ಮೀರಕ್ಕೆ ಆರ್ಟಿಕಲ್ 370 ಅಡಿ ಕೊಡಲಾಗಿದ್ದ ವಿಶೇಷ ಸ್ಥಾನಮಾನವನ್ನು ತೆಗೆದು ಎಲ್ಲ ರಾಜ್ಯಗಳ ಥರ ಅದನ್ನು ಭಾರತದ ಬೇರೆ ಭೂ ಪ್ರದೇಶದಂತೆ ನಾರ್ಮಲೈಸ್ ಮಾಡಲಾಯ್ತಲ್ಲ, ಆರ್ಟಿಕಲ್ 35A ಕೂಡ ತೆಗೆಯಲಾಯಿತು. ಜಮ್ಮು ಕಾಶ್ಮೀರ ಮತ್ತು ಲಡಾಖನ್ನು ಪ್ರತ್ಯೇಕ ಮಾಡಲಾಯಿತಾಗ ಎರಡನ್ನೂ ಬೇರೆ ಬೇರೆ ಕೇಂದ್ರಾಡಳಿತ ಪ್ರದೇಶ ಅಂತ ಮಾಡಲಾಯಿತು, ಡಿವೈಡ್ ಮಾಡಲಾಯಿತು. ಸೊ ಸದ್ಯ ಜಮ್ಮು ಕಾಶ್ಮೀರ 42,241 ಚದರ ಕಿಲೋಮೀಟರ್ ಭೂಭಾಗವನ್ನು ಹೊಂದಿದೆ ಅಷ್ಟೇ. ವಿಶೇಷ ಸ್ಥಾನಮಾನ ತೆಗೆಯೋಕ್ಕೂ ಮುನ್ನ ಜಮ್ಮು ಕಾಶ್ಮೀರ ತನ್ನದೇ ಆದ ಫ್ಲಾಗ್, ಆಡಳಿತ ವ್ಯವಸ್ಥೆ ಮತ್ತು ಸಂವಿಧಾನವನ್ನು ಕೂಡ ಹೊಂದಿತ್ತು. ಅದೆಲ್ಲ ಹೋಯ್ತು. ಈಗ ಜಮ್ಮು ಕಾಶ್ಮೀರದ ಆಡಳಿತ ವ್ಯವಸ್ಥೆ ಹೇಗಿದೆ ಹಾಗಾದ್ರೆ? 2019ರಲ್ಲಿ ಕೇಂದ್ರಾಡಳಿತ ಪ್ರದೇಶವಾದ ಬಳಿಕ ಇಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಹೇರಲಾಗಿತ್ತು. 2020ರಿಂದ ಮನೋಜ್ ಸಿನ್ಹಾ ಇಲ್ಲಿ ಲೆಫ್ಟಿನೆಂಟ್ ಗವರ್ನರ್ ಆಗಿದ್ದಾರೆ. ಆದರೆ ಕಳೆದ ವರ್ಷ ಇಲ್ಲಿ ವಿಧಾನಸಭಾ ಚುನಾವಣೆ ನಡೆಸಲಾಗಿದೆ. 90 ವಿಧಾನಸಭಾ ಕ್ಷೇತ್ರಗಳಿದ್ದು ಚುನಾವಣೆಯಲ್ಲಿ INDIA ಕೂಟ ವಿನ್ ಆಗಿತ್ತು. ಅದರ ಭಾಗವಾಗಿದ್ದ ಜಮ್ಮು ಕಾಶ್ಮೀರ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ 42 ಸ್ಥಾನಗಳನ್ನು ಗೆದ್ದಿತ್ತು. ಒಮರ್ ಅಬ್ದುಲ್ಲಾ CM ಆಗಿದ್ದಾರೆ. ಅದೇ ಪಕ್ಷದ ಸುರಿಂದರ್ ಕುಮಾರ್ ಚೌಧರಿ DCM ಆಗಿ ಕೆಲಸ ಮಾಡ್ತಿದ್ದಾರೆ. 29 ಸ್ಥಾನಗಳನ್ನು ಪಡೆದ ಬಿಜೆಪಿಯ ಸುನಿಲ್ ಕುಮಾರ್ ಶರ್ಮಾ ವಿಪಕ್ಷ ನಾಯಕರಾಗಿದ್ದಾರೆ. ಜಮ್ಮುನಲ್ಲಿ 10, ಕಾಶ್ಮೀರದಲ್ಲಿ 10, ಒಟ್ಟು 20 ಜಿಲ್ಲೆಗಳಿವೆ. ಜಮ್ಮು ಕಾಶ್ಮೀರದ ಸೆನ್ಸಿಟಿವ್ ಭಾಗಗಳು ಯಾವ್ಯಾವು? ಜಮ್ಮು ಕಾಶ್ಮೀರದ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರ ನಡುವಿನ ಈ ಗಡಿ ಭಾಗವನ್ನ ಲೈನ್ ಆಫ್ ಕಂಟ್ರೋಲ್ ಅಂತ ಕರೆಯಲಾಗುತ್ತೆ. ಈ ಭಾಗ ತುಂಬಾ ಸೆನ್ಸಿಟಿವ್ ಜಾಗಗಳನ್ನು ಒಳಗೊಂಡಿದೆ. ಮುಖ್ಯವಾಗಿ ಕುಪ್ವಾರ, ಬಾರಾಮುಲ್ಲಾ, ಪೂಂಚ್ ಜಿಲ್ಲೆಗಳು ಹೈಲಿ ಸೆನ್ಸಿಟಿವ್ ಪ್ರದೇಶ. ಅದರಲ್ಲೂ ಕುಪ್ವಾರ ಜಿಲ್ಲೆಯ ಮಾಚಿಲ್ನಲ್ಲಿ ಗುಂಡಿನ ಚಕಮಕಿ ತುಂಬಾ ಹೆಚ್ಚಾಗಿ ನಡೆಯೋದ್ರಿಂದ ಇನ್ನೂ ಸೆನ್ಸಿಟಿವ್. ಇದರ ಜೊತೆಗೆ ದಕ್ಷಿಣದ ಜಿಲ್ಲೆಗಳಾದ ಶೋಪಿಯಾನ್, ಪುಲ್ವಾಮಾ, ಕುಲ್ಗಾಮ್, ಅನಂತ್ನಾಗ್ ಜಿಲ್ಲೆಗಳು ಕೂಡ ಉಗ್ರರ ಚಟುವಟಿಕೆಗಳಿಗೆ ಕುಖ್ಯಾತಿ ಪಡೆದಿವೆ. ಇವುಗಳ ಪೈಕಿ ಹೆಚ್ಚಿನ ಜಿಲ್ಲೆಗಳು ಕಾಶ್ಮೀರ ಕಣಿವೆಯಲ್ಲಿ ಬರ್ತವೆ. 2023ರ ಅಂಕಿಅಂಶದ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ 1.3 ಲಕ್ಷ ಯೋಧರನ್ನ ನಿಯೋಜನೆ ಮಾಡಲಾಗಿತ್ತು. ಅದರಲ್ಲೂ ಗಡಿಯಲ್ಲಿ 80,000 ಯೋಧರು ಕೆಲಸ ಮಾಡ್ತಾ ಇದ್ರು. ಆದರೆ ಇವಾಗ ಆ ಸಂಖ್ಯೆ 5-6 ಲಕ್ಷಕ್ಕೂ ಜಾಸ್ತಿ ಇರಬಹುದು ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಜಮ್ಮು ಕಾಶ್ಮೀರದ ಜನಸಂಖ್ಯೆ ಎಷ್ಟು? 2011ನೇ ಜನಗಣತಿ ಪ್ರಕಾರ ಜಮ್ಮು ಕಾಶ್ಮೀರ 1.22 ಕೋಟಿ ಜನಸಂಖ್ಯೆ ಹೊಂದಿದೆ. ಅದರಲ್ಲಿ 66.40 ಲಕ್ಷ ಪುರುಷರಿದ್ದರೆ 59 ಲಕ್ಷ ಮಹಿಳೆಯರು. ಲಿಂಗಾನುಪಾತ 1000 ಪುರುಷರಿಗೆ 886 ಮಹಿಳೆಯರಿದ್ದಾರೆ. ಈಗ ಈ ಜನಸಂಖ್ಯೆ 1.35 ಕೋಟಿಗೆ ಏರಿಕೆಯಾಗಿದೆ ಅಂತ ಅಂದಾಜಿಸಲಾಗಿದೆ. ಯಾವ ಧರ್ಮದವರು ಎಷ್ಟಿದ್ದಾರೆ? ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಮರು ಹೆಚ್ಚಾಗಿದ್ದಾರೆ, ಹಿಂದೂಗಳು ಕೂಡ ಒಂದು ಹಂತಕ್ಕೆ ಇದ್ದಾರೆ. ಜಮ್ಮು ಕಾಶ್ಮೀರದಲ್ಲಿ ಮುಸ್ಲಿಮರು ಬಹುಸಂಖ್ಯಾತರು. ಮುಸ್ಲಿಮರು 68.8% ಇದ್ದಾರೆ. ಹಿಂದೂಗಳ ಸಂಖ್ಯೆ 28.8%. ಸಿಖ್ಖರು 1.9% ಇದ್ದಾರೆ. ಕ್ರಿಶ್ಚಿಯನ್ಸ್ 0.28% ಮಾತ್ರ ಇದ್ದಾರೆ. ಇತರರು 0.21% ಇದ್ದಾರೆ. ಅದರಲ್ಲೂ ಕಾಶ್ಮೀರದಲ್ಲಿ ಹೆಚ್ಚು ಮುಸ್ಲಿಮರೇ ಇದ್ದಾರೆ. ಕಾಶ್ಮೀರ ಭಾಗಕ್ಕೆ, ಕಣಿವೆ ಭಾಗಕ್ಕೆ ಬಂದರೆ ಇನ್ನೂ ಜಾಸ್ತಿ ಆಗುತ್ತೆ ಅವರ ಪರ್ಸೆಂಟೇಜ್ ಜನಸಂಖ್ಯೆ. ಎಷ್ಟು? ಓವರ್ವೆಲ್ಮಿಂಗ್ ಮೆಜಾರಿಟಿ 96.41% ಮುಸ್ಲಿಂ ಜನಸಂಖ್ಯೆ ಇದೆ ಕಾಶ್ಮೀರ ಕಣಿವೆ ಭಾಗದಲ್ಲಿ. ಜಮ್ಮುನಲ್ಲಿ ಹಿಂದೂಗಳ ಸಂಖ್ಯೆ ಜಾಸ್ತಿ ಇರೋದು. ಏನೋ 2.45% ಅಷ್ಟೇ ಹಿಂದೂ ಇರೋದು ಕಾಶ್ಮೀರ ಕಣಿವೆಯಲ್ಲಿ. ಜೊತೆಗೆ ಕಣಿವೆ ಭಾಗದಲ್ಲಿ 0.81%, ಆಲ್ಮೋಸ್ಟ್ 1% ಹತ್ತತ್ರಕ್ಕೆ ಸಿಖ್ಖರು ಕೂಡ ಇದ್ದಾರೆ. ಒಂದು ಕಾಲದಲ್ಲಿ ಕಾಶ್ಮೀರ ಕಣಿವೆಯಲ್ಲಿ ದೊಡ್ಡ ಪ್ರಮಾಣದ ಕಾಶ್ಮೀರಿ ಪಂಡಿತರಿದ್ದರು. ಅವ್ರನ್ನೆಲ್ಲರನ್ನ ಕೂಡ ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹಿಂಸೆಗೊಳಪಡಿಸಿ ಓಡಿಸಲಾಯಿತು. ಈಗ ಕೇವಲ 801 ಹಿಂದೂ ಪಂಡಿತ ಕುಟುಂಬಗಳು ಮಾತ್ರ ಅಲ್ಲಿ ವಾಸವಿವೆ.
ಕಾಶ್ಮೀರಿ ಪಂಡಿತರ ಕುಟುಂಬ. ಅದೇ ಜಮ್ಮು ವಿಭಾಗಕ್ಕೆ ಬಂದರೆ ಅಲ್ಲಿ ಚೇಂಜ್ ಆಗುತ್ತೆ ಸೀನ್. ಅಲ್ಲಿ ಹಿಂದೂ ಸಂಖ್ಯೆ ಜಾಸ್ತಿ ಇದೆ, 67.5%ನಷ್ಟು. ಮುಸ್ಲಿಮರು 30%ನಷ್ಟಿದ್ದಾರೆ. ಜಮ್ಮು ಕಾಶ್ಮೀರದಿಂದ ಲಡಾಖನ್ನು ಸಪರೇಟ್ ಮಾಡಿದ ಬಳಿಕ ಡೋಗ್ರಾ ಸೇರಿದ ಹಾಗೆ ಹಲವು ಸಂಘಟನೆಗಳು ಜಮ್ಮುನ ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಬೇಕು, ಸಾಂಸ್ಕೃತಿಕ, ಭಾಷೆ ಮತ್ತು ಧಾರ್ಮಿಕವಾಗಿ ಈ ಭಾಗ ಕಾಶ್ಮೀರಕ್ಕಿಂತ ಭಿನ್ನವಾಗಿದೆ ಅಂತ ಒತ್ತಾಯ ಮಾಡ್ತಲೇ ಬಂದಿದ್ದಾರೆ. ಜಮ್ಮು ಕಾಶ್ಮೀರದ ಭಾಷೆಗಳು ಯಾವುವು? ಕಾಶ್ಮೀರದಲ್ಲಿ ಹೆಚ್ಚಾಗಿ ಬಳಕೆಯಾಗುವುದು ಕಾಶ್ಮೀರಿ ಭಾಷೆ. ಇದು ಮಾತೃಭಾಷೆಯಾಗಿದೆ ಅವರಿಗೆ. 2011ರ ಜನಗಣತಿ ಪ್ರಕಾರ ಸುಮಾರು 53% ಜನ ಈ ಭಾಷೆ ಮಾತನಾಡ್ತಾರೆ. ಅದೇ ರೀತಿ 20% ಜನ ಡೋಗ್ರಿ ಭಾಷೆ, 9.1% ಜನ ಗೋಜ್ರಿ, 2.8% ಜನ ಪಹಾಡಿ ಅಂದರೆ ಗುಡ್ಡಗಾಡು ಜನರ ಭಾಷೆ, 2.4% ಜನ ಹಿಂದಿ, 1.8% ಜನ ಪಂಜಾಬಿ ಭಾಷೆಯನ್ನು ಮಾತನಾಡ್ತಾರೆ. ಇದಲ್ಲದೆ ಬಾಲ್ಟಿ, ಬಟೇರಿ, ಬದರ್ವಹಿ, ಚಾಂಗ್ತಾಂಗ್ ಸೇರಿದ ಹಾಗೆ ಹಲವು ಸ್ಥಳೀಯ ಸಣ್ಣ ಪುಟ್ಟ ಭಾಷೆಗಳು ಕೂಡ ಇವೆ. ಉರ್ದು ಕೂಡ ಯೂಸ್ ಆಗುತ್ತೆ. ಕಾಶ್ಮೀರಿ, ಡೋಗ್ರಿ, ಉರ್ದು, ಹಿಂದಿ, ಇಂಗ್ಲಿಷ್ ಇಲ್ಲಿನ ಆಡಳಿತ ಭಾಷೆಗಳು ಕೂಡ ಆಗಿವೆ. ಜನರ ಆದಾಯದ ಮೂಲ ಏನು? ಜಮ್ಮು ಕಾಶ್ಮೀರದ ಜನರಲ್ಲಿ ಹೆಚ್ಚಿನವರು ಕೃಷಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಕಾಶ್ಮೀರಿ ಆಪಲ್, ಕೇಸರಿ ತುಂಬಾನೇ ಫೇಮಸ್ ಉತ್ಪನ್ನಗಳಾಗಿವೆ. ಅದರಲ್ಲೂ ಆಪಲ್ ಇಂಡಸ್ಟ್ರಿ ಇಲ್ಲಿನ ಜನರಿಗೆ ಹೆಚ್ಚಿನ ಉದ್ಯೋಗವನ್ನು ಕೊಟ್ಟಿದೆ. ವರ್ಷಕ್ಕೆ 17 ಲಕ್ಷಕ್ಕೂ ಅಧಿಕ ಮೆಟ್ರಿಕ್ ಟನ್ನಷ್ಟು ಸೇಬನ್ನು ಬೆಳೆಯಲಾಗುತ್ತೆ. ದೇಶದ ವಿವಿಧ ಭಾಗಗಳಿಗೆ ರಫ್ತು ಕೂಡ ಆಗುತ್ತೆ. ಪ್ರವಾಸೋದ್ಯಮ ಇಲ್ಲಿನ ಜನರ ಆದಾಯದ ಪ್ರಮುಖ ಮೂಲ. ಜೊತೆಗೆ ಹ್ಯಾಂಡಿಕ್ರಾಫ್ಟ್ಸ್ ಅಂದರೆ ಶಾಲ್, ಕಾರ್ಪೆಟ್ ಮತ್ತು ಇತರ ಮರದ ಕ್ರಾಫ್ಟ್ಗಳು ಹಾಗೂ ಸರ್ಕಾರಿ ಉದ್ಯೋಗಗಳು ಜನರ ಆದಾಯದ ಮೂಲ. ಉದ್ಯಮ ಕ್ಷೇತ್ರ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಡೆವಲಪ್ ಆಗಿರಲಿಲ್ಲ. ಇವಾಗ ಲಾಸ್ಟ್ ಒಂದು 5-10 ಇಯರ್ಸಲ್ಲಿ ಒಂಚೂರು ಚಿಗುರ್ತಾ ಇತ್ತು. ವಿಶೇಷವಾಗಿ ಆರ್ಟಿಕಲ್ 370 ತೆಗೆದ ಮೇಲೆ 5-6 ವರ್ಷಗಳಲ್ಲಿ ಬಿಸ್ನೆಸ್ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಇತ್ತು. ಅದಕ್ಕೆ ಮತ್ತೆ ಹೊಡೆತ ಕೊಡೋ ಪ್ರಯತ್ನವನ್ನ ಉಗ್ರರು ಮಾಡಿದ್ದಾರೆ. ಈಗ ತಲಾ ಆದಾಯ ವಿಚಾರಕ್ಕೆ ಬಂದರೆ ಜಮ್ಮು ಕಾಶ್ಮೀರದಲ್ಲಿ 1.5 ಲಕ್ಷ ರೂಪಾಯಿನಷ್ಟೇ ಇದೆ. ದೇಶದ ಉಳಿದ ಭಾಗಗಳಿಗೆ ಹೋಲಿಸಿದ್ರೆ ಇದು ತುಂಬಾ ಕಮ್ಮಿ ಇದೆ. ಜಮ್ಮು ಕಾಶ್ಮೀರದ GDP 2020-21ರಲ್ಲಿ 2.1 ಲಕ್ಷ ಕೋಟಿಯಷ್ಟಿತ್ತು. ಜಮ್ಮು ಕಾಶ್ಮೀರದ ಶೈಕ್ಷಣಿಕ ದರ ಎಷ್ಟಿದೆ? 2011ನೇ ಜನಗಣತಿ ಪ್ರಕಾರ ಜಮ್ಮು ಕಾಶ್ಮೀರದಲ್ಲಿ ಶೈಕ್ಷಣಿಕ ದರ 67.17%ನಷ್ಟಿತ್ತು. ಅದರಲ್ಲಿ ಪುರುಷರು ಬರೀ 25% ಅಷ್ಟೇ, ಮಹಿಳೆಯರು 56%ಗೂ ಜಾಸ್ತಿ ಶಿಕ್ಷಿತರಿದ್ದಾರೆ. ಶ್ರೀನಗರದಲ್ಲಿರೋ ಯೂನಿವರ್ಸಿಟಿ ಆಫ್ ಕಾಶ್ಮೀರ್ ಇಲ್ಲಿನ ಪ್ರಮುಖ ವಿಶ್ವವಿದ್ಯಾಲಯ. ಜೊತೆಗೆ ಯೂನಿವರ್ಸಿಟಿ ಆಫ್ ಜಮ್ಮು, ಶೇರ್ ಎ ಕಾಶ್ಮೀರ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್ ಅಂಡ್ ಟೆಕ್ನಾಲಜಿ ಆಫ್ ಕಾಶ್ಮೀರ್, ಶ್ರೀ ಮಾತಾ ವೈಷ್ಣೋದೇವಿ ಯೂನಿವರ್ಸಿಟಿ, ಇಸ್ಲಾಮಿಕ್ ಯೂನಿವರ್ಸಿಟಿ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಂತಹ ಶಿಕ್ಷಣ ಸಂಸ್ಥೆಗಳು ಇಲ್ಲಿವೆ. ಅದಲ್ಲದೆ ಉನ್ನತ ಶಿಕ್ಷಣದ ವಿಚಾರಕ್ಕೆ ಬಂದರೆ NIT ಶ್ರೀನಗರ್, IIT ಜಮ್ಮು, IIM ಜಮ್ಮು, ನಿಫ್ಟ್ ಶ್ರೀನಗರ್, IHM ಶ್ರೀನಗರ್ನಂಥ ಕಾಲೇಜುಗಳಿವೆ. ಮೆಡಿಕಲ್ ಕ್ಷೇತ್ರಕ್ಕೆ ಬಂದರೆ SKIMS ಶ್ರೀನಗರದಲ್ಲಿರೋ ಸರ್ಕಾರಿ ಮೆಡಿಕಲ್ ಕಾಲೇಜು, ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಎಲ್ಲವೂ ಜಮ್ಮುನಲ್ಲಿವೆ. ಜಮ್ಮು ಕಾಶ್ಮೀರದ ವಾತಾವರಣ ಹೇಗಿರುತ್ತೆ? ಜಮ್ಮು ಕಾಶ್ಮೀರ ಹೆಚ್ಚು ಕಣಿವೆಗಳನ್ನು ಹೊಂದಿರೋ ಪ್ರದೇಶ. ಕಾಶ್ಮೀರ ಕಣಿವೆ, ತಾವಿ ಕಣಿವೆ, ಚೆನಾಬ್, ಪೂಂಚ್, ಸಿಂಧ್, ಲಿಡ್ಡರ್ ಕಣಿವೆಗಳಿವೆ. ದಕ್ಷಿಣ ಮತ್ತು ನೈಋತ್ಯ ಜಮ್ಮು ಕಾಶ್ಮೀರದಲ್ಲಿ ಡಿಫ್ರೆಂಟ್ ಕ್ಲೈಮೇಟ್ ನೋಡೋಕೆ ಸಿಗುತ್ತೆ. ಬೇಸಿಗೆಯಲ್ಲಿ ತುಂಬ ಬಿಸಿಲಿದ್ರೆ, ಚಳಿಗಾಲದಲ್ಲಿ ಸಿಕ್ಕಾಪಟ್ಟೆ ಚಳಿ. ಜೊತೆಗೆ ಈ ಭಾಗ ಮಾರ್ಚ್ ಏಪ್ರಿಲ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಳೆಯನ್ನ ಕೂಡ ನೋಡುತ್ತೆ. ಚಳಿಗಾಲದಲ್ಲಿ ತಾಪಮಾನ 0 ಡಿಗ್ರಿಗಿಂತ ಕಮ್ಮಿಗೆ ಹೋಗೋದು ಕೂಡ ಇದೆ. ಇಲ್ಲಿನ ಕಣಿವೆ ಮತ್ತು ಪರ್ವತ ಪ್ರದೇಶಗಳಲ್ಲಿ ಆಗಾಗ ಹಿಮಪಾತ ಕೂಡ ಆಗ್ತಾ ಇರುತ್ತೆ. ಪ್ರವಾಸಿಗರು ಜಮ್ಮು ಕಾಶ್ಮೀರಕ್ಕೆ ಹೋಗೋದು ಯಾಕೆ? ಜಮ್ಮು ಕಾಶ್ಮೀರವನ್ನ ಭೂಮಿ ಮೇಲಿನ ಸ್ವರ್ಗ ಅಂತ ನಾವು ಕರಿತೀವಿ. ಇದೇ ಕಾರಣಕ್ಕೆ ಪ್ರತಿ ವರ್ಷ ಕೋಟ್ಯಂತರ ಸಂಖ್ಯೆಯಲ್ಲಿ ಪ್ರವಾಸಿಗರು ಹೋಗ್ತಾರೆ ಹಿಮಾಲಯದ ಸೌಂದರ್ಯವನ್ನು ನೋಡೋಕೆ. 2023ರ ಅಂಕಿಅಂಶಗಳ ಪ್ರಕಾರ ಇಲ್ಲಿಗೆ 2.11 ಕೋಟಿಯಷ್ಟು ಪ್ರವಾಸಿಗರು ಭೇಟಿ ನೀಡಿದ್ದಾರೆ. ಅವರಲ್ಲಿ 5,000ಕ್ಕೂ ಹೆಚ್ಚು ವಿದೇಶಿಗರು ಕೂಡ ಸೇರಿದ್ರು. ಜಮ್ಮು ಕಾಶ್ಮೀರದ ಗುಲ್ಮಾರ್ಗ್ನಲ್ಲಿ ಹಿಮದಿಂದ ಕೂಡಿದ ಸ್ಕೇಟಿಂಗ್ ಸ್ಥಳ ಇದೆ. ಟ್ರೆಕ್ಕಿಂಗು ಕೂಡ ಫೇಮಸ್ ಇದೆ. ಏನು ಈ ಉಗ್ರ ದಾಳಿ ಆಗಿರೋ ಪಹಲ್ಗಾಮ್ ಕಣಿವೆಗಳು, ಸುತ್ತಲೂ ಪರ್ವತಗಳಿವೆ, ನದಿ ಹರಿಯುತ್ತೆ, ಬ್ಯೂಟಿಫುಲ್ ಆಗಿದೆ, ಪ್ರವಾಸಿಗರನ್ನ ಆಕರ್ಷಿಸುತ್ತೆ. ಏನೋ ದಾಲ್ ಸರೋವರ, ದಾಲ್ ಲೇಕ್ ರಾಜ್ಯದ 2ನೇ ಅತಿ ದೊಡ್ಡ ಸರೋವರ. ಇದು ತನ್ನ ಸೌಂದರ್ಯದಿಂದ ಪ್ರವಾಸಿಗರನ್ನ ಅಟ್ರಾಕ್ಟ್ ಮಾಡುತ್ತೆ. ಹೆಚ್ಚು ಪ್ರವಾಸಿಗರು ಭೇಟಿ ಕೊಡೋ ಸ್ಥಳ ಇದು ಕೂಡ ಹೌದು. ಇನ್ನು ಅನಂತನಾಗ್ ಜಿಲ್ಲೆಯಲ್ಲಿರೋ ಅಮರನಾಥ ಗುಹೆ ಹಿಂದೂ ಧರ್ಮೀಯರ ಪ್ರಮುಖ ಯಾತ್ರಾ ಕೇಂದ್ರ ಕೂಡ ಹೌದು. ಪ್ರತಿ ವರ್ಷ ಸಾವಿರಾರು ಭಕ್ತರು ಹೋಗಿ ಬರ್ತಾರೆ. ಅದನ್ನು ಕೂಡ ಉಗ್ರರು ಟಾರ್ಗೆಟ್ ಮಾಡ್ತಾ ಇರ್ತಾರೆ. ಒಟ್ನಲ್ಲಿ ಇಲ್ಲಿನ ವಾತಾವರಣ, ಪ್ರಕೃತಿ ಸೌಂದರ್ಯದಿಂದಾಗಿ ಪ್ರವಾಸಿಗರು ಈ ಕಡೆ ಅಟ್ರಾಕ್ಟ್ ಆಗ್ತಾರೆ. ಇಲ್ಲಿನ ಸಾರಿಗೆ ವ್ಯವಸ್ಥೆ ಹೇಗಿದೆ ಗೊತ್ತಾ? ಜಮ್ಮು ಕಾಶ್ಮೀರದಲ್ಲಿ ಇತ್ತೀಚೆಗೆ ಸಾರಿಗೆ ಕೂಡ ಇಂಪ್ರೂವ್ ಆಗ್ತಾ ಇದೆ. ಆದರೆ ಇಲ್ಲಿ ಸದ್ಯ ರೈಲ್ವೆ ನೆಟ್ವರ್ಕ್ ತುಂಬಾ ಚೆನ್ನಾಗಿಲ್ಲ. ಜಮ್ಮು ಬಾರಾಮುಲ್ಲಾ ರೈಲ್ವೆ ಲೈನ್ ಸದ್ಯ ಕನ್ಸ್ಟ್ರಕ್ಷನ್ ಹಂತದಲ್ಲಿದೆ. ಜಮ್ಮು ಕಾಶ್ಮೀರದಲ್ಲಿ 2 ಏರ್ಪೋರ್ಟ್ಗಳಿವೆ, ಒಂದು ಜಮ್ಮುನಲ್ಲಿ ಮತ್ತೊಂದು ಶ್ರೀನಗರ್ನಲ್ಲಿ. ಡೆಲ್ಲಿ, ಮುಂಬೈ, ಬೆಂಗಳೂರು, ಚಂಡೀಗಢ ಸೇರಿದ ಹಾಗೆ ದೇಶದ ವಿವಿಧ ಭಾಗಗಳಿಗೆ ರೆಗ್ಯುಲರ್ ಆಗಿ ಫ್ಲೈಟ್ಗಳು ಹಾರ್ತವೆ. ಜಮ್ಮು ಶ್ರೀನಗರ್ ನ್ಯಾಷನಲ್ ಹೈವೇ ಜಮ್ಮು ಮತ್ತು ಕಾಶ್ಮೀರವನ್ನ ಬೈ ರೋಡ್ ಕನೆಕ್ಟ್ ಮಾಡುತ್ತೆ. ಜಮ್ಮು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಆದ ಬಳಿಕ ಇಲ್ಲಿ ರೋಡ್ಗಳ ನಿರ್ಮಾಣ ಕೆಲಸ ಇನ್ನೂ ವೇಗವಾಗಿ ನಡೀತಾ ಇದೆ.
ಜನರ ಉಡುಗೆ ತೊಡುಗೆ ಹೇಗಿರುತ್ತೆ? ಜಮ್ಮು ಕಾಶ್ಮೀರದ ಜನರು ಬಹುತೇಕ ಈ ಘೇರನ್ ಅನ್ನೋ ನಿಲುವಂಗಿಯನ್ನು ಧರಿಸಿರ್ತಾರೆ. ಪುರುಷರು ಮತ್ತು ಮಹಿಳೆಯರು ಎಲ್ಲರೂ ಈ ವಸ್ತ್ರವನ್ನ ಧರಿಸ್ತಾರೆ. ಉದ್ದಕ್ಕಿರುತ್ತೆ. ಇದು ಕಾಶ್ಮೀರದ ಪಾರಂಪರಿಕ ಉಡುಗೆ. ಪುರುಷರು ಸಿಂಪಲ್ ಆಗಿ ಡ್ರೆಸ್ ಧರಿಸಿದ್ರೆ, ಮಹಿಳೆಯರು ಡಿಸೈನ್ ಇರೋ ಘೇರನ್ ಧರಿಸ್ತಾರೆ. ಇವುಗಳು ವೂಲ್ ಹತ್ತಿಯಿಂದ ಮಾಡಲ್ಪಟ್ಟಿರ್ತವೆ. ಚಳಿಯಿಂದ ರಕ್ಷಣೆ ಪಡೆಯೋಕು ಇವು ಹೆಲ್ಪ್ ಮಾಡ್ತಾವೆ ಅವರಿಗೆ. ಇದು ಬಿಟ್ರೆ ಪಠಾಣಿ ಸೂಟ್ ಅಂದ್ರೆ ಲೂಸ್ ಆಗಿರೋ ಕುರ್ತಾ ಪೈಜಾಮಗಳನ್ನ ಕೂಡ ಇವರು ಧರಿಸ್ತಾರೆ. ಮುಸ್ಲಿಮರು ಟೋಪಿ ಧರಿಸಿದ್ರೆ, ಮಹಿಳೆಯರು ಹಿಜಾಬ್ ಬುರ್ಕಾ ಹಾಕ್ತಾರೆ. ಜೊತೆಗೆ ಮುಸ್ಲಿಂ ಮಹಿಳೆಯರಲ್ಲಿ ಕೆಲವರು ತಲೆಗೆ ಕಸಾಬಾ ಅನ್ನೋ ಬಟ್ಟೆಯನ್ನು ಕೂಡ ಧರಿಸ್ತಾರೆ. ಇನ್ನು ಇಲ್ಲಿ ಶಾಲ್ ಧರಿಸೋದು ಕೂಡ ಕಾಮನ್. ಸೋ ಫ್ರೆಂಡ್ಸ್, ಇದಾಗಿತ್ತು ಕಾಶ್ಮೀರದ ಬಗ್ಗೆ ಸಂಪೂರ್ಣ ಪಿಕ್ಚರ್ ನೀಡೋ ಪ್ರಯತ್ನವನ್ನ. ಹಿಸ್ಟ್ರಿಯಿಂದ ಹಿಡಿದು ವಾಸ್ತವದ ಸ್ಥಿತಿ ತನಕ ಹಾಗೂ ಅಲ್ಲಿನ ಜನಜೀವನ ತನಕ, ಅಲ್ಲಿನ ಬಿಸ್ನೆಸ್, ಎಕಾನಮಿ ಎಲ್ಲವನ್ನ ನಿಮಗೆ ಒಂದಷ್ಟು ಬ್ರೀಫ್ ಪಿಕ್ಚರ್ ಕೊಡೋ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ಇದನ್ನು ಎಷ್ಟಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ, ಮಾಹಿತಿ ಹರಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಜೊತೆಗೆ ಆಗಲೇ ಹೇಳಿದ ಟರ್ಮ್ ಇನ್ಶೂರೆನ್ಸ್ನಲ್ಲಿ ನಿಮಗೆ ಆಸಕ್ತಿ ಇತ್ತು ಅಂದರೆ, ನೀವು ನಿಮ್ಮ ಫ್ಯಾಮಿಲಿಯ ಆರ್ಥಿಕ ಭದ್ರತೆಯನ್ನು ಸೆಕ್ಯೂರ್ ಮಾಡೋಕ್ಕೆ, ಅವರಿಗೆ ಆರ್ಥಿಕ ರಕ್ಷಣೆಯನ್ನು ಕೊಡೋಕ್ಕೆ ನೀವು ಕೂಡ ಟರ್ಮ್ ಇನ್ಶೂರೆನ್ಸ್ಗೆ ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ನಿಮ್ಮ ಏಜ್ಗೆ ಏನು ಪ್ರೀಮಿಯಂ ಬರುತ್ತೆ, ನಿಮಗೆ ಎಷ್ಟು ಕವರೇಜ್ ಬೇಕು, ಸೊ ಆ ಕವರೇಜ್ ಬೇಕು ಅಂದರೆ 1 ಕೋಟಿದ, 50 ಲಕ್ಷದ, 2 ಕೋಟಿದ ಅಷ್ಟು ಕವರೇಜ್ ಬೇಕು ಅಂದರೆ ನಿಮ್ಮ ಏಜ್ಗೆ ಏನು ಪ್ರೀಮಿಯಂ ಬರುತ್ತೆ ಅಂತ ನೀವು ಅಲ್ಲಿ ಚೆಕ್ ಮಾಡ್ಬೋದು. ಡಿಸ್ಕೌಂಟ್ ಎಷ್ಟು ಅಂತ ಕೂಡ ಅಲ್ಲೇ ಲಿಂಕ್ ಮೇಲ್ಗಡೆ ಮೆನ್ಷನ್ ಆಗಿರುತ್ತೆ. ಕ್ಲಿಕ್ ಮಾಡೋ ಮೂಲಕ ನೀವು ಪೂರ್ಣ ಮಾಹಿತಿಯನ್ನು ಪಡ್ಕೊಂಡು ನಿಮಗೆ ಬೇಕಾದ ಫೀಚರ್ನೊಂದಿಗೆ ನೀವು ಟರ್ಮ್ ಪ್ಲಾನ್ಗೆ ಅಪ್ಲೈ ಮಾಡ್ಬೋದು. ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು ಕೊಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.